ಇದೀಗ ಮಧ್ಯರಾತ್ರಿ 1:30 ಗಂಟೆ ಆಯ್ತು. ಇനി ಬರುವ 30 ನಿಮಿಷಗಳ ಕಾಲ ನಾನು ಒಬ್ಬನೇ ವಾಕ್ ಮಾಡ್ತಾ ಇರಬೇಕು. ನೋಡುವ ನನಗೆ ಪೊಲೀಸರು ಸಿಗ್ತಾರ, ಅಲ್ಲ ನಾಯಿಗಳ ಕಾಟ ಇರುತ್ತಾ, ಅಲ್ಲ ದೆವ್ವ ಏನಾದ್ರು ಇದೆಯಾ ಅಂತ ನೋಡುವ. ಬನ್ನಿ, ಮೈ ಚಾಲೆಂಜ್ ಸ್ಟಾರ್ಟ್ಸ್ ನಾವ್. ಟೈಮ್ ಇದೆ ಎಕ್ಸಾಕ್ಟ್ಲಿ 1:30 ಗಂಟೆ ಆಯ್ತು. ಇಲ್ಲಿ ನೋಡಿ 1:31 ಆಯ್ತು. ಇವಾಗ ಮಧ್ಯರಾತ್ರಿಯಲ್ಲಿ ಬ್ಯಾಂಗ್ಳೂರ್ ಯಾವ ತರ ಕಾಣಿಸ್ತಿದೆ ಅಂತ ನೋಡಿ. ಕಂಪ್ಲೀಟ್ಲಿ ಸೈಲೆಂಟ್ ಆಗಿದೆ. ನಾನು ಇವಾಗ ಒಂದು ಏರಿಯಾದಲ್ಲಿ ಇದ್ದೀನಿ, ನಿಯರ್ ಟು ವಿಧಾನಸೌಧಕ್ಕೆ ಇಲ್ಲಿಂದ ಅರೌಂಡ್ 4 ಕಿಲೋಮೀಟರ್ಸ್ ಇದೆ. ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಬೇರೆ ಸೀನಿಯರ್ಸ್ ಇರುತ್ತೆ, ಈವ್ನಿಂಗ್ ಟೈಮಲ್ಲಿ ನೋಡಿ ಏನು ಇಲ್ಲ, ಕಂಪ್ಲೀಟ್ ಖಾಲಿ ಆಗಿದೆ. ಸೊ ಹೈವೇ ಕಡೆ ಹೋಗೋಣ, ಅಲ್ಲಿ ನೋಡೋಣ ವೆಹಿಕಲ್ಸ್ ಇರುತ್ತೆ ಇಲ್ವಾ ಅಂತ. ಬಟ್ ಇಲ್ಲಿ ನೋಡಿ ಎಲ್ಲ ಶಾಪ್ಸ್ಗಳು ಕಂಪ್ಲೀಟ್ಲಿ ಕ್ಲೋಸ್ ಆಗೋಗಿದೆ. ಬಟ್ ಬೆಳಗಿನ ಟೈಮಲ್ಲಿ ವೆಹಿಕಲ್ಸ್ ಮೂವ್ ಆಗ್ತಾನೆ ಇರುತ್ತೆ. ಇಲ್ಲೆಲ್ಲ ತರಕಾರಿ ಅಂಗಡಿಯಲ್ಲಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಗಾಬೇಜಸ್ ಎಲ್ಲ ಬಂದು ಹಾಕಿಟ್ಟಿದ್ದಾರೆ. ಸೊ ರಾತ್ರಿ ಟೈಮಲ್ಲಿ ಹಾಕಿರ್ತಾರೆ, ಅಲ್ಲಿ ಮಾರ್ನಿಂಗ್ ಆಗ್ಬೇಕಾದ್ರೆ ಅದನ್ನ ಕ್ಲೀನ್ ಮಾಡ್ತಾರೆ. ಅಲ್ಲಿ ಹೋಗ್ತಿರೋ ಒಂದು ಬೈಕ್ ಹೋಗ್ತಿದೆಯಲ್ಲ, ಅದು ಜಸ್ಟ್ ನಾರ್ಮಲ್ ಬೈಕ್ ಅಲ್ಲ, ಅವ್ರು ಆ್ಯಕ್ಚುಲಿ ಕೆಲಸ ಮಾಡ್ತಿರೋದು. ಸೊ ಅದು ರ್ಯಾಪಿಡ್ ಆಗಿದೆ. ಸೊ ರ್ಯಾಪಿಡ್ ಒಂದು ಬೀಪ್ ಸೌಂಡ್ ಬರುತ್ತೆ. ಸೊ ಆ ಸೌಂಡ್ ಬರ್ತಿತ್ತು ಬೈಕಲ್ಲಿ, ಅವ್ರ ಮೊಬೈಲಲ್ಲಿ. ನೋಡಿ ರಾತ್ರಿ ಟೈಮಲ್ಲಿ 1:30 ಗಂಟೆ ರಾತ್ರಿಯಲ್ಲಿ ಒಂದು ಜೀವನಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ನೋಡಿ ಅವರಲ್ಲಿ. ಕೇಸ್ ನಾವು ಟ್ರೈನಲ್ಲಿ ಬಂದು ಊರಿಗೆ ರೀಚ್ ಆದಾಗ ನಮಗೆ ರ್ಯಾಪಿಡೋ ಬೈಕ್ ಆಟೋ ಎಲ್ಲ ನಮಗೆ ಹೆಲ್ಪ್ ಮಾಡುತ್ತೆ. 3 o'clockಗೆಲ್ಲ ಟ್ರೈನ್ ಬಂದು ಮುಟ್ಟೋದಿರುತ್ತೆ, ಬಸ್ ಬಂದು ಮುಟ್ಟೋದಿರುತ್ತೆ 5 o'clockಗೆ ಅಂತೆಲ್ಲ. ಸೊ ಆ ಮೂಮೆಂಟಲ್ಲಿ ರ್ಯಾಪಿಡೋಲ್ಲ ಇದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಸ್ಸಲ್ಲಿ ಇರಲ್ಲ, ಬಸ್ ಸ್ಟಾರ್ಟ್ ಆಗುತ್ತೆ 5 o'clock ನಂತರ ಇಲ್ಲಿ ಗೌರ್ಮೆಂಟ್ ಬಸ್ ಎಲ್ಲ. ಸ್ಟಿಲ್ ರಾತ್ರಿ ಆದ್ರೂ ನಿಮಗೆ ಒಂದೊಂದು ವೆಹಿಕಲ್ಸ್ ನಿಮಗೆ ನೋಡ್ತಾನೆ ಇರ್ಬೋದು. ಬೆಳಗಿನಗಿಂತ ಅದೆಷ್ಟೋ ಕಮ್ಮಿ, ರೋಡಲ್ಲಿ ತುಂಬಾ ಖಾಲಿಯಾಗಿರುತ್ತೆ ಮಾತ್ರ. ಇಲ್ಲೊಂದು ಏರಿಯಾ ನೋಡಿ, 3 ರೋಡ್ ಆಗಿದೆ. ಇಲ್ಲಿ ಟ್ರಾಫಿಕ್ ಗಳಿಂದ ತುಂಬಿರುವಂತ ಏರಿಯಾ ಆಗಿದೆ ಬೆಳಗಿನ ಟೈಮಲ್ಲಿ. ಬಟ್ ಇವಾಗ ನೋಡಿ ಒಂದೇ ಒಂದು ವೆಹಿಕಲ್ಸ್ ಅಲ್ಲಿ ಕಾಣಿಸಲ್ಲ ನಿಮಗೆ. ಬಟ್ ಐ ಆಮ್ ಅ ಬಿಟ್ ಸ್ಕೇರ್ಡ್. ಪೊಲೀಸರು ಬರ್ತಾರೆ ಇಲ್ವ ಅಂತ ಗೊತ್ತಿಲ್ಲ. ಪೊಲೀಸರು ಸಿಕ್ಕಿದ್ರೆ ಖಂಡಿತ ನನ್ನ ನಿಲ್ಲಿಸ್ತಾರೆ, ಬಿಕಾಸ್ ಐ ಆಮ್ ದ ಓನ್ಲಿ ಪರ್ಸನ್ ಹೂ ಇಸ್ ವಾಕಿಂಗ್. ಮತ್ತೆ ತಂಪ್ರಿಂಟ್ ತೆಗಿತಾರೆ ಅಂದ್ರೆ ಕೇಸ್ ಇದೆ ಇಲ್ವ ಅಂತ ನೋಡ್ಲಿಕ್ಕೆ. 1:30 ಗಂಟೆಗೆ ಒಬ್ಬನೇ ವಾಕ್ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಅವನನ್ನ ನಿಲ್ಸಕ್ಕೂ ಚಾನ್ಸ್ ಇದೆ. ಪೊಲೀಸರು ನಾವು ಹೋಗೋ ಒಂದು ಏರಿಯಾದಲ್ಲಿ ಅವ್ರು ಸಿಗಕ್ಕೆ ಚಾನ್ಸ್ ಇದೆ. ಅಲ್ಲಿ ಅವ್ರು ತುಂಬಾ ಪಾಕೆಲ್ಲ ಮಾಡಿರ್ತಾರೆ. ಬಟ್ ನೋಡುವ ಬನ್ನಿ, ಏನಾಗುತ್ತೆ ಅಂತ ಗೊತ್ತಿಲ್ಲ. ವಿಡಿಯೋ ಹೇಳಿದಷ್ಟೇ, ನಾನು ಹಿಂದ್ಗಡೆಯಿಂದ ಹೋಗ್ತಿದ್ದೀನಿ ನೋಡಿ, ಪೊಲೀಸ್ ಬೈಕ್ ಆಗಿದೆ ಅದು. ಸೊ ಅವ್ರ ಹತ್ರ ಒಂದು ಗನ್ಸ್ ಇದೆ, ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಇಬ್ರು. ಸಿಟಿಯಲ್ಲಿ ನಿಮಗೆ ಬ್ಯಾಂಗ್ಳೂರ್ ಎಸ್ಪೆಷಲಿ 10 ಗಂಟೆ ನಂತರ ನೀವು ಹೊರಗಡೆ ಹೋದ್ರೆ ನಿಮ್ಮ ಪೊಲೀಸರು ಟ್ರ್ಯಾಕ್ ಮಾಡ್ತಿರ್ತಾರೆ. ರೋಡಿಗೆ ಅಪ್ರೋಚ್ ಆಗ್ತಿದ್ದೀನಿ. ಇದು ನ್ಯಾಷನಲ್ ಹೈವೇ ಏನೋ ಅಲ್ಲ, ಬಟ್ ಕೈಂಡ್ ಆಫ್ ಹೈವೇ. ಇದ್ರ ಆ ಕಡೆ ಹೋದ್ರೆ ನಮಗೆ ಪ್ಯಾಲೇಸ್ ರೋಡ್ ಸಿಗುತ್ತೆ. ಅದ್ರ ಮೊದಲು ರೋಡ್ ನೋಡಿ, ನಿಮಗೆ ಇಲ್ಲಿ ನೋಡ್ಬೋದು ಈ ರೋಡಲ್ಲಿ ವೆಹಿಕಲ್ಸ್ ಮೂವ್ ಆಗ್ತಾ ಇದೆ ಕೈಂಡ್ ಆಫ್. ಬಟ್ ಅಷ್ಟು ಟ್ರಾಫಿಕ್ ಏನಿಲ್ಲ. ನಮಗೆ ಮುಂದ್ಗಡೆ ಇರೋ ಇನ್ನೊಂದು ರೋಡಿಗೆ ಹೋಗಿ ನೋಡೋಣ ಅಲ್ಲಿ ಯಾವ ತರ ಇರುತ್ತೆ ಅಂತ. ನೋಡಿ ಇಲ್ಲಿ ಪಾರ್ಕ್ ನಾನು ಪಾಸ್ ಆಗ್ತಿದ್ದೀನಿ. ಸೊ ಅಲ್ಲೊಂದು ನಾಯಿ ಕಾಣ್ತಿದೆಯಲ್ಲ, ನಾಯಿಗಳ ಎದುರಿಗೆ ತುಂಬ ಇರುತ್ತೆ ಮಾತ್ರ. ರಾತ್ರಿ ಟೈಮಲ್ಲಿ ಹೋಗ್ಬೇಕಾದ್ರೆ ನಾಯಿಗಳು ನೋಡ್ಕೊಳ್ಬೇಕು, ನಿಮ್ಮನ್ನ ಫಾಲೋ ಮಾಡ್ಕೊಂಡೇ ಬರುತ್ತೆ. ಬಟ್ ನಾಯಿ ಇರೋ ಈ ಒಂದು ಏರಿಯಾದಲ್ಲಿ ಮಾತ್ರ ಅಷ್ಟು ನಾಯಿಗಳಿಲ್ಲ. ಬಟ್ ಬ್ಯಾಂಗ್ಳೂರ್ ಎಸ್ಪೆಷಲಿ ನೀವು ನೈಟ್ ಟೈಮಲ್ಲಿ ಬೈಕಲ್ಲೆಲ್ಲ ಹೋಗ್ತಿದ್ದೀರ ಅಂದರೆ ಗಲ್ಲಿ ಸೈಡಲ್ಲಿ, ಗಲ್ಲಿ ರೂಟಲ್ಲಿ ನಿಮಗೆ ನಾಯಿ ಪಕ್ಕ ಸಿಗುತ್ತೆ. ಇಲ್ಲಿ ಸ್ವಲ್ಪ ಲೈಟ್ ಇದೆ ನೋಡಿ, ಪಕ್ಕದಲ್ಲಿರೋ ಪಾತ್ ನಿಮಗೆ ನೋಡ್ಬೋದು. ಆ ಥರದ ವ್ಯೂ ನಿಮಗೆ ಇಲ್ಲಿ ನೋಡ್ಬೋದು, ಚೆನ್ನಾಗಿದೆ ಮಾತ್ರ. ನಾನಿವಾಗ ನಡೀತಿರೋ ಈ ಒಂದು ಏರಿಯಾ ಮಾತ್ರ ತುಂಬ ಡೀಸೆಂಟ್ ಆಗಿರೋ ಏರಿಯಾ. ಈವನ್ ಇನ್ ಮಾರ್ನಿಂಗ್ ಅಷ್ಟೇ ಇಲ್ಲಿ ನೋಡಿ ನಿಮಗೆ ಹಾಲ್ನ ಇಲ್ಲಿ ಇದು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಬಟ್ ಏರಿಯಾಸ್ ನೋಡಿ, ಬಿಲ್ಡಿಂಗ್ಸ್ ಎಲ್ಲ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ. ಈ ಒಂದು ಏರಿಯಾ ಬೆಳಿಗ್ಗೆ ಟೈಮಲ್ಲೂ ಸ್ವಲ್ಪ ಸ್ಟ್ಯಾಂಡ್ ಆಗಿರುತ್ತೆ, ವೆಹಿಕಲ್ಸ್ ಎಲ್ಲ ಓಡಾಡಲ್ಲ. ಬಟ್ ಸ್ಟಿಲ್ ಇವಾಗ ಕಂಪ್ಲೀಟ್ಲಿ ಎಂಪ್ಟಿ ಥರ ಇದೆ ನೋಡಿ. ನಿಮಗೆ ಬೇಕಾದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ಬೋದು, ಚೆನ್ನಾಗಿದೆ ಪಿಚ್ ಮಾತ್ರ. ನಾನು ಮಾತ್ರ ಸ್ವಲ್ಪ ಮೇಲೇ ಮಾತಾಡಿದ್ದೀನಿ. ಇಫ್ ಐ ಸ್ಪೀಕ್ ಲೌಡ್ ಅಂದರೆ ಎಲ್ರಿಗೂ ಕೇಳಿಸ್ಬೋದು. ಸೊ ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಇಲ್ಲಿ ನಿಮಗೆ ಕೇಳ್ತಿದೆ. ಈ ಥರ ವೈಟ್ ಕಲರ್ ಲೈಟ್ ಓಕೆ, ಬಟ್ ಅಲ್ಲಿ ನೋಡಿ ಯೆಲ್ಲೋ ಕಲರ್ ಲೈಟ್ ನಿಮಗೆ ಒಂಥರ ಬೇರೆನೇ ವಿಂಟೇಜ್ ವೈಬ್ ನಿಮಗೆ ಕೊಡುತ್ತೆ ಮಾತ್ರ. ನೋಡಿ ಹೇಳ್ದಂಗೆ ನಾಯಿಗಳು ಬೊಬ್ಬೆ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತು. ಕೈಂಡ್ ಆಫ್ ನಾನು ಮೆಲ್ಲ ನಡ್ಕೊಂಡು ಹೋಗ್ಬೇಕು ಇವಾಗ. ಬಿಟ್ಸ್ ಸ್ಕೇರಿ ಅಂತ ಹೇಳೋಣ ಈಗ. ಅಲ್ಲಿ ನೋಡಿ ಇನ್ನೊಂದು ನಾಯಿ, ಅಲ್ಲಿ ಕೂತಲ್ಲಿ ಅದಕ್ಕೆ ಬೊಬ್ಬೆ ಹೊಡಿಯೋದು. ಯಾಕೆ ಬೊಬ್ಬೆ ಹೊಡಿಬೇಕಂತ ಗೊತ್ತಾಗ್ತಿಲ್ಲ ಅದಕ್ಕೆ, ಸುಮ್ಮನೆ ಬೊಬ್ಬೆ ಹೊಡಿಯುತ್ತೆ ಅದು ಮಾತ್ರ. ಬಟ್ ಸ್ಟಿಲ್ ನಾನು ಓಡೋಗಿಲ್ಲ, ಓಡೋದ್ರೆ ನಾನು ಹಿಂದ್ಗಡೆ ನಂತರ ಫಾಲೋ ಮಾಡ್ತಾ ಬರುತ್ತೆ. ಇಲ್ಲಿ ಶಾಪ್ಸ್ ಎಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ ಆ್ಯಂಡ್ ಇವರಿಲ್ಲಿ ರೂಲ್ ಮಾಡ್ತಿದ್ದಾರೆ. ಓ ಮೈ ಗಾಶ್, ನಾನು ನೋಡಿ ಬೋ ಮಾಡಿರಂದರೆ ಸಾಕು. ಓ ಮೈ ಗಾಶ್, ಬಿದ್ದಾಯಿತು. ನಾಯಿಗಳು ನೋಡಿ ಇಲ್ಲೇ ನೋಡ್ತಿದೆ, ನನ್ನೇ ನೋಡ್ತಿದ್ದೆ ನಾಯಿ ಮಾತ್ರ. ವಾ, ನಿಮಗಲ್ಲಿ ಎಲ್ಲೋ ಸಿಗ್ನಲ್ ಕಾಣ್ತಿದೆ. ಇವಾಗ ಕೈಂಡ್ ಆಫ್ ಮಾರ್ನಿಂಗ್ ಟೈಮಲ್ಲಿ ಗ್ರೀನ್ ಸಿಗ್ನಲ್, ರೆಡ್ ಸಿಗ್ನಲ್ ಹವ ಇದೆ. ಇವಾಗ ಎಲ್ಲೋ ಸಿಗ್ನಲ್. ಸ್ಲೋ ಆಗಿ ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತಿರುತ್ತೆ. ಬಟ್ ಮಾರ್ನಿಂಗ್ ಟೈಮಲ್ಲಿ ಮಾತ್ರ ಇಲ್ಲಿ ಗ್ರೀನ್ ಸಿಗ್ನಲ್, ಎಲ್ಲೋ ಸಿಗ್ನಲ್ ಮಾತ್ರ ಇದ್ದೇ ಇರುತ್ತೆ. ಫೈನಲಿ ನಾನು ಹೇಳಿರೋ ಒಂದು ಹೈವೇಗೆ ಬಂದು ರೀಚ್ ಆಗಿದ್ದೀನಿ. ಇದು ಪ್ಯಾಲೇಸ್ ರೋಡ್ ಥರ. ಆ ಕಡೆ ಇರೋದು ಅರಮನೆ ಮೈದಾನ ಅಂತ, ಪ್ಯಾಲೇಸ್ ಗ್ರೌಂಡ್. ಅಲ್ಲಿ ನಿಮಗೆ ನೋಡ್ಬೋದು ಸ್ಟ್ರೈಟ್ ಆಗಿ. ಟೈಮ್ ಅರೌಂಡ್ 1:30, 1:40 ಐತಿ ಈಗ. ನೋಡಿ ವೆಹಿಕಲ್ಸ್ ಹೋಗ್ತಾನೆ ಇದೆ. ಬಟ್ ಸ್ಟಿಲ್ ಅಷ್ಟೇನು ವೆಹಿಕಲ್ಸ್ ಇಲ್ಲ ಅಂತ ಹೇಳೋಣ ನಮಗೆ, ಬಿಕಾಸ್ ವೀಕೆಂಡ್ ಬೇರೆ ಇದು. ತುಂಬಾ ಜನರು ಊರಿಗೆ ಹೋಗಿದ್ದಾರೆ, ಲಾಂಗ್ ವೀಕೆಂಡ್, 3 days ಆಫ್ ಇತ್ತು. ಇಲ್ಲಿಂದ ಆ ಕಡೆ ಹೋದ್ರೆ ನಿಮಗೆ ಮೇಕ್ರಿ ಸರ್ಕಲ್ ಹೋಗಿ ರೀಚ್ ಆಗ್ಬೋದು. ಈ ಕಡೆ ಬಂದ್ರೆ ನಿಮಗೆ ವಿಧಾನಸೌಧ ಹೋಗಿ ರೀಚ್ ಆಗ್ಬೋದು. ಅರೌಂಡ್ ಮೇಕ್ರಿ ಸರ್ಕಲ್ ಇಲ್ಲಿಂದ 1 kilometers, ಆ ಕಡೆ ವಿಧಾನಸೌಧಗೆ ಅರೌಂಡ್ 3 to 4 kilometers ಅಷ್ಟೇ ಇರೋದು. ನಾನು ಇವಾಗ ಜಯಮಹಲ್ ಅಲ್ಲಿ ಇದ್ದೀನಿ ನೋಡಿ. ಇಲ್ಲಿ ಬಸ್ ಸ್ಟ್ಯಾಂಡ್, ವೆಲ್ಕಮ್ ಟು BMTC ಅಂತ ಅಲ್ಲಿ ನಿಮಗೆ ಬರ್ದಿರೋದು ನಿಮಗೆ ಕಾಣಿಸುತ್ತೆ. ಬೆಳಿಗ್ಗೆ ಟೈಮಲ್ಲಿ ಇಲ್ಲಿ ಟೈಮಿಂಗ್ಸ್ ಎಲ್ಲ ತೋರಿಸುತ್ತೆ, ಎಲ್ಲಿಗೆಲ್ಲ ಹೋಗ್ತಿದೆ, ಯಾವ್ಯಾವ ಬಸ್ ಬರುತ್ತೆ ಅಂತ. ಬಟ್ ಇವಾಗ ವೆಲ್ಕಮ್ ಟು BMTC.
ಬಿಕಾಸ್ ದೇರ್ ವಿಲ್ ಬಿ ನೋ ಬಸ್ ಟಿಲ್ 5 o'clock ಅಂತ ಹೇಳೋಣ. ಇಲ್ಲಿ ನಿಂತವ್ರು ಬೆಳಿಗ್ಗೆ ತನಕ ಇಲ್ಲ ನಿಂತೆ ಬಾಕಿ ಆಗ್ಬೇಕು ಅಷ್ಟೇ. ಸೊ ಬಸ್ ಏನ್ ಬರೋದೇ ಇಲ್ಲ. ನೈಟ್ ಟೈಮ್ ಅಲ್ಲಿ ನಿಮಗೆ ಆಕ್ಸೆಸ್ ಅಂದ್ರೆ ಕ್ಯಾಬ್, ರ್ಯಾಪಿಡೋ, ಊಬರ್. ನೈಟ್ ಟೈಮ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ನಿಮಗೆ ರೋಡ್ ಅಲ್ಲಿ ನಿಮಗೆ ರೈಡ್ ಮಾಡೋದಂದ್ರೆ ಅದು ಬೇರೆ ಫೀಲಿಂಗ್ ಅಂತ ಹೇಳೋಣ. ನಿಮ್ಮಲ್ಲಿ ಬೈಕಲ್ಲೇ ಹೋಗಕ್ಕೆ ಚಂದ ಅಂತ ಹೇಳೋಣ. ಕೆಲವೊಮ್ಮೆ ಫ್ಯಾಮಿಲೀಸ್ ಮನೇಲಿ ಬೋರ್ ಆಗಿದ್ದಕ್ಕೆ ಈ ತರ ಒಂದು ರೈಡ್ ಎಲ್ಲ ಹೋಗೋದಲ್ಲ ಇರುತ್ತೆ. ನೋಡ್ಬೋದು ಕಪಲ್ಸ್ ಎಲ್ಲ ಬೈಕಲ್ಲಿ ನೈಟ್ ಟೈಮ್ ಅಲ್ಲಿ ಹೋಗ್ತಿರ್ತಾರೆ. ಸ್ಟ್ರೀಟ್ ರೈಡ್ ಅಲ್ಲಿ ನೋಡಿ ಅದರ ಯುನೀಕ್ ಆಗಿದೆ. ಸೊ ಇದು ಪ್ಯಾಲೇಸ್ ಗ್ರೌಂಡ್. ಅದರ ಕಡೆ ನಿಮಗೆ ಅರಮನೆ ಮೈದಾನ ನೋಡ್ಬೋದು, ಚಾಮರ ವಜ್ರ, ಗೇಟ್ ನಂಬರ್ ಡಿ, ಗೇಟ್ ನಂಬರ್ ಇ, ಈ ತರ ಒಂದೊಂದು ಗೇಟ್ ಆಗಿ ಹೋಗ್ತಾನೆ ಇರುತ್ತೆ. ಮೇಕ್ರಿ ಸರ್ಕಲ್ ತರ ಹೋಗ್ತಾನೆ ಇರುತ್ತೆ. ಎಷ್ಟು ದೊಡ್ಡದು ಪ್ಯಾಲೇಸ್ ಗ್ರೌಂಡ್ ಅಂದ್ರೆ ಇಲ್ಲಿಗೆ ತುಂಬಾ ಈವೆಂಟ್ಸ್ ಎಲ್ಲ ಆಗ್ತಿರುತ್ತೆ, ಮದುವೆಗಳಾಗ್ತಿರುತ್ತೆ ಅಂಡ್ ತುಂಬಾ ಈವೆಂಟ್ಸ್ ಆಗ್ತಿರುತ್ತೆ. ಅಲ್ಲಿ ಆ ಕಡೆ ಆದ್ರೆ ನಿಮಗೆ ಶೃಂಗಾರ್ ಪ್ಯಾಲೇಸ್ ನೋಡ್ಬೋದು. ಮತ್ತೆ ಲಾಸ್ಟ್ ಅಲ್ಲಿ ದೊಡ್ಡ ಮೈದಾನ ಇದೆ ಮಾತ್ರ. ಸೊ ಅಲ್ಲಿ ದೊಡ್ಡ ಈವೆಂಟ್ಸ್ ಎಲ್ಲ ಓಪನ್ ಸ್ಟೇಜ್ ಅಲ್ಲಿ ಆಗ್ತಿರುತ್ತೆ. ಸೊ ಬೇಸಿಕಲಿ ಬ್ಯಾಂಗ್ಳೂರಲ್ಲಿ ನೈಟ್ ಟೈಮ್ ಅಲ್ಲಿ ನಮಗೆ ವಾಕ್ ಮಾಡೋದು ಇಟ್ಸ್ ಸೇಫೇ, ಬಟ್ ಸ್ಟಿಲ್ ನಾವು ಕಾಶಿಯಸ್ ಆಗಿರ್ಬೇಕು. ನಾಯಿಗಳು ನಿಮ್ಗೆ ನೋಡಿದ್ರಲ್ಲ, ಸೊ ಅದು ನಾಯಿಗಳು ನಿಮಗೆ ಬರುತ್ತೆ, ಅದ್ರ ತರಟೆ ಇರುತ್ತೆ. 1 ಗಂಟೆ ರಾತ್ರಿ ಎಲ್ಲ ಹೋಗೋದಂದ್ರೆ ತುಂಬಾನೇ ಡೇಂಜರ್ ಅಂತ ಹೇಳೋಣ, ಹಳ್ಳಿ ಸೈಡ್ ಅಲ್ಲೆಲ್ಲ ಹೋಗೋದಾದ್ರೆ. ಬಟ್ ಇಲ್ಲಿ ಸಿಟಿ ಸೈಡ್ ಅಲ್ಲಿ ನೋಡಿ ಯಾವ ತರ ಇದೆ ಅಂದ್ರೆ ಇಟ್ಸ್ 130, 140 ಆಯ್ತು, ಬಟ್ ಸ್ಟಿಲ್ ವೆಹಿಕಲ್ಸ್ ಹೋಗ್ತಾನೆ ಇದೆ. 4 ನಂತರ ವೆಹಿಕಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದ್ರ ನಂತರ ಬಿಸ್ನೆಸ್, ಕೇರ್ ಮಾರ್ಕೆಟ್ ಅಲ್ಲಿ ಹೂವಿನ ಬಿಸ್ನೆಸ್ ಎಲ್ಲ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗೋದು. ಮಿಸ್ಟರ್ ನಾಯ್ ಬ್ರೋ, ವಾಟ್ಸ್ಆಪ್ ಬ್ರೋ ನನ್ನೇ ನೋಡ್ತಿದ್ದಾರೆ ಹಿಂದ್ಗಡೆಯಿಂದ. ಬಂದಿಲ್ಲ ಅಂದ್ರೆ ಸಾಕು ಫಾಲೋ ಮಾಡಿ, ನಾನು ಅವನಾಗ ಆಲ್ರೆಡಿ ಕ್ಯಾಪ್ಚರ್ ಮಾಡಿ ಆಗಿದೆ. ಬಟ್ ಇಲ್ಲಿ ಎಲ್ಲ ಶಾಪ್ಸ್ಗಳು ಕ್ಲೋಸ್ ಆಗಿದ್ರು. ನಿಮಗೆ ಯಾವ ರಾತ್ರಿ ಬೇಕಾದರೂ ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್ ಅಂತ ಗ್ರೋಸರಿ, ಜೆಪ್ಟೋ ಎಲ್ಲ ನಿಮಗೆ ಇಲ್ಲಿ ಆಕ್ಸೆಸ್ ಮಾಡ್ಬೋದು. ಸೊ ಯಾವ ರಾತ್ರಿ ಬೇಕಾದ್ರೂ ನಿಮ್ಗೆ ಏನು ಬೇಕಾದರೂ ಆರ್ಡರ್ ಮಾಡ್ಕೊಳ್ಬೋದು. ಸೊ ಆ ಒಂದು ರಾತ್ರಿ ನಮಗೆ ಇಷ್ಟು ಕತ್ಲಲ್ಲಿ ಯಾರು ಸಹ ಇಲ್ದಿರೋ ಟೈಮಲ್ಲಿ ಅಲ್ಲಿ ನಿಮಗೆ ನೋಡ್ಬೋದು ಗಿಗ್ ವರ್ಕರ್ಸ್ ಎಲ್ಲ. ಸೊ ನಮಗೆ ಬಂದು ನಮಗೆಲ್ಲ ಡೆಲಿವರಿ ಮಾಡ್ಕೊಡ್ತಾರೆ. ಸೊ ಬಿಗ್ ಶಾರ್ಟ್ ಔಟ್ ಫಾರ್ ದೆಮ್ ಅಂತ ಹೇಳೋಣ. ಟೈಮ್ ಇದೀಗ 1:55 ಆಗ್ತಾ ಬಂದು, ಅರೌಂಡ್ 2 o'clock ಆಯ್ತು ಇವಾಗ. ಸ್ವಲ್ಪ ನಿದ್ದೆ ಬರ್ತಿದೆ ಅಂಡ್ ನೋಡಿ ಯಾವ ತರ ಇದೆ ಅಂತ. ರಾತ್ರಿ ಟೈಮಲ್ಲಿ ರೈಡ್ ಮಾಡೋದಂದ್ರೆ ವಾಕ್ ಮಾಡೋದಂದ್ರೆ ಇಟ್ಸ್ ಲಿಟ್ರಲಿ ಸೇಫ್, ಬಟ್ ಎಕ್ಸೆಪ್ಟ್ ದೀಸ್ ಗೈಸ್, ಇವ್ರು ಯಾವ ತರ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಇವ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಆರ್ ಎಲ್ಸ್ ಇಟ್ಸ್ ಲಿಟ್ರಲಿ ಸೇಫ್ ಅಂತ ಹೇಳೋಣ. ಮಾರ್ನಿಂಗ್ ಟೈಮ್ ಅಲ್ಲಿ ಟ್ರಾಫಿಕ್ ಕಂಪ್ಲೀಟ್ಲಿ ರೋಡ್ ಎಲ್ಲ ಬ್ಲಾಕ್ ಆಗಿರುತ್ತೆ. ವೆಹಿಕಲ್ಸ್ ಅಲ್ಲಿ ನಿಂತು ಅಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಇರುತ್ತೆ ಮುಂದೆ. ಟೈಮ್ ಇದೀಗ ಎಕ್ಸಾಕ್ಟ್ಲಿ 2 o'clock ಆಯ್ತು ಅಂಡ್ ಫೈನಲ್ 30 minutes ಮಧ್ಯರಾತ್ರಿ ಸಿಟಿಯಲ್ಲಿ ಎಕ್ಸ್ಪ್ಲೋರ್ ಮಾಡಿ ಆಯ್ತು. ಕೈಂಡ್ ಆಫ್ ನನಗೆ ಯಾವ ನಾಯಿ ಉಪದ್ರ ಇರಲಿಲ್ಲ, ಪೊಲೀಸರು ಎಲ್ಲೂ ಸಿಗ್ಲಿಲ್ಲ ಅಂಡ್ ಫೈನಲಿ ಎಲ್ಲೂ ದೆವ್ವನು ಸಿಕ್ಕಿಲ್ಲ. ನೌ ಜಸ್ಟ್ ಗೋ ಅಂಡ್ ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್. ಸಿಗೋಣ ನಮ್ಮೆ. ಬಾಯ್ ಬಾಯ್.